ಅಣ್ಣ ಸ್ಟೇಟ್ ಬ್ಯಾಂಕ್ ಬಲೆ ಬಲೆ ಅಣ್ಣ ಮೆಲ್ಲ ಪೋಲೆ ಹೆವಿ ತರಬೇನು ಅಂತ ದೊಂಬುಗು ಪೋನಾಗ ಯಾರು ಮೈಗ್ರೇನ್ ಸ್ಟಾರ್ಟ್ ಆಪುಂಡು ಮಸ್ತ್ ಟೈಮ್ ಇರ್ದುಂಡ ಅಣ್ಣ ಏತ್ ಮರ್ದು ಪುರ ಮಲ್ತ ದಾಲ ಕ್ಯೂರ ಒಂದಿಜ್ಜಿ ಮೂಲು ಜಪ್ಪುಡು ಒಂಜಿ ಸೆರಕೇರ್ ಬಂದುಂಡು ಐಟ್ ಗುಣಾಪಿನ ಲಕ್ಷಣ ಉಂಡು ಅಡೆ ಪಾಯ ಸೆರಕೇರ ಹೌದಾದೆ ಅವು ಇರೆಗೆ ಗಂಟು ಬೇನೆ ಬೆರಿ ಬೇನೆ ಮೈಗ್ರೇನ್ ಪೂರ ಅವಳು ಸಾಲ್ವ್ ಮಂತ್ ಕೊರ್ಪೇರು ಅಂದೆ ಕೈತಲುಂಡೆ ಕೈತಲೆ ಉಂಡು ನೆಟ್ಟಿನ ಕೈತಲು ಆ ಓರ ಪೋಯಿ ಅಡೆ ಬುಡ್ಲೆ ಅವರ ಮುಲ್ಪದಾದ ಉಂಟೈನಿ ಮೂಲು ಒಂಜಿ ಸೆರಕೇರ್ ಬಂದುಂಡು ಅವಳು ಬೆರಿ ಬೇನೆ ಗಂಟು ಬೇನೆ ಕೆಲವು ಪ್ರಾಬ್ಲಮ್ ಮಕ್ಕಳು ಪೂರ ಮಲ್ತೊಂದುಲ್ಲೆ ಮತ್ತೆ ಯಾನ್ಲ ಪೋಂದುಲ್ಲೆ ಅಡಿಗೆ ತೆಂಕ್ಲ ತಿರ್ತಿ ಪೂರ ಕುಲ್ಲರೆ ಒಂದು ಇಜ್ಜಾಂಡೆ ಇಂಕಿತ್ತ ಅಟ್ಟ ಮೀದು ಕುಲ್ಲರೆ ಆಪು ಬೆರಿ ಬೇನೆಲ್ಲ ಕಮ್ಮಿ ಉಂಡು ಅಂಚೆತ್ತೆ ಯಾನ್ಲ ಪೋಂದುಲ್ಲೆ ಎಂಗ್ ಬೆರಿ ಬೇನೆ ಉಂಡು ಬಟ್ ಎಂಕ್ ಮೈಗ್ರೇನ್ ಮಸ್ತ್ ತರಬೇನೆ ಆಪುಂಡು ಪಂಡ ದೊಂಬು ಒಂಚೂರು ಪೋಯರೆ ಗೊತ್ತುಜ್ಜಿ ತರಬೇನೆ ಜಾಸ್ತಿ ಆಪುಂಡು ಮೂಲು ಹೊರ ಪೋದು ತೂಲೆ ಟ್ರೈ ಮನ್ಪುಲೆ ಇರ್ನ ಪ್ರಾಬ್ಲಮ್ ಪೂರ ಸಾಲ್ವ್ ಆಪು ಬಾರಿ ಲಾಯ್ಕ್ ಆಪು ಪೂರ 8 ಜನ ಬರೋಂದುಲ್ಲೆ ಪಂಡ ದಾತ ಉಂಡು ಸೆರಕೇರ್ ಪಂಡ ಒಂದು ಸೆರಕೇರ್ಗೆ ಒಂಜಿ ಥೆರಪಿ ಅತ್ತಾತ್ ಡೈಲಿ ಥೆರಪಿಗೆ ಬರ್ಪುನಾತ್ ಕಾಸಿಜ್ಜೆಂಡ ಮೂಲು ಕಾಸು ಕೊರಿಯರ್ ಇಜ್ಜಿ ಫ್ರೀ ಸರ್ವಿಸ್ ₹1 ಕೊರಿಯರ್ ಇಜ್ಜಿ ಮೂಲು ಮಿತ್ತು ಪೋದು ನಮ್ಮ ಅಡ್ರೆಸ್ ಪೂರ ಕೊರ್ನಾಡ್ ಪಕ್ಕ ಕುಲ್ ಬಾಕಿದ ಪೂರ ಕುಲ್ ತೂಪೇರ್ ದಾಲ ಕೊರಿಯರ್ ಇಜ್ಜಿ ಅಂದೆ ಇರ್ ಪೋಂದುಲ್ಲರೆ ಯಾನಿತ್ತ ಪೋಂದುಲ್ಲೆ ಸ್ಕೀಮ್ ಪೂರ ಬಂಜಿ ಪೂರ ಎಲ್ಲಿ ಆತಂದು ಬೊಕ್ಕ ಬೆರಿ ಬೇನೆ ಪೂರ ಕಮ್ಮಿ ಉಂಡು ಬಲೆ ನೆಟ್ಟಿನ ಬಲೆ ಒಂದುವೇನಾ ಒಂದುವೆ ಬಲೆ ಬರೊಂದು ಪೋಂದುಲ್ಲೆ ನಮಸ್ತೆ ಮೇಡಮ್ ನಮಸ್ತೆ ಮೇರಂಜಿ ಬಾರಿ ತೆಮ್ಮ ನಮಸ್ತೆ ಇಂಚೊಂಚೂರು ಮೇರೆ ನಿಂಚೂರು ತೂಲೆ ಇದು ಸೆರಾಕೇರಿನ ಜೇಡ್ ಸ್ಟೀಮರ್ ಥೆರಪಿ. ಸೊ ಎಲ್ಲ ಇನ್ಫೆಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳಿಗೆ ಬೆಸ್ಟ್ ಥೆರಪಿಯನ್ನ ಕೊಡ್ತಾ ಬರುತ್ತೆ. ಸೊ ಸೈನಸ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಮೈಗ್ರೇನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಬ್ಲಡ್ ಇನ್ಫೆಕ್ಷನ್ ರಿಲೇಟೆಡ್ ಪ್ರಾಬ್ಲಮ್ಸ್ ಆಗಿರ್ಬೋದು, ಅದನ್ನ ನಾವು ಈ ತರ ಸ್ಟೀಮ್ ಬಾತ್ ಕೊಟ್ಟು ಥೆರಪಿಯನ್ನ ಕೊಡ್ತಾ ಬರ್ತೇವೆ. ಹಾಗೆಯೇ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಎಲ್ಲ ಇದ್ದವರಿಗೆ ಸ್ವಲ್ಪ ಕಾಲಿನ ಅಡಿಪಾದಕ್ಕೆ ತಿಕ್ಕಿ ಮಸಾಜ್ ಅನ್ನ ಕೊಡ್ತಾ ಬರುವಾಗ ಶುಗರ್ ರಿಲೇಟೆಡ್ ಪ್ರಾಬ್ಲಮ್ಸ್ ಗಳು ನಾರ್ಮಲ್ ಆಗ್ತಾ ಬರುತ್ತೆ. ಸೊ ಹಾಗೇನೆ ಬಂದ್ಬಿಟ್ಟು ಫ್ಯಾಟ್ ರಿಲೇಟೆಡ್ ಪ್ರಾಬ್ಲಮ್ಸ್, ಬ್ಯಾಡ್ ಫ್ಯಾಟ್ ಅನ್ನ ಕರಗಿಸ್ಲಿಕ್ಕೆ, ಕೊಲೆಸ್ಟ್ರಾಲ್ ಫ್ಯಾಟ್ ಆಗಿರ್ಬೋದು, ಅನಂತರ ಬಂದ್ಬಿಟ್ಟು ಬ್ಲಾಕೇಜಸ್ ರಿಲೇಟೆಡ್ ಪ್ರಾಬ್ಲಮ್ಸ್, ಹಾರ್ಟ್ ಬ್ಲಾಕೇಜಸ್ ಆಗಿರ್ಬೋದು, ಬ್ರೈನ್ ಬ್ಲಾಕೇಜಸ್ ಆಗಿರ್ಬೋದು, ವೆರಿಕೋಸ್ ವೇನಿನ ಬ್ಲಾಕೇಜಸ್ ಆಗಿರ್ಬೋದು, ಎಲ್ಲ ಬ್ಲಾಕೇಜಸ್ ರಿಲೇಟೆಡ್ ಪ್ರಾಬ್ಲಮ್ಸಿಗೂ ಕೂಡ ಸ್ಟೀಮ್ ಥೆರಪಿ ಬೆಸ್ಟ್ ರಿಸಲ್ಟ್ಸ್ ಅನ್ನ ಕೊಡ್ತಾ ಬರುತ್ತೆ. ಹಾಗೇನೆ ಈ ಒಂದು ಸ್ಟೀಮರ್ ಅನ್ನ ನಾವು ಇನ್ನೊಂದು ರೀತಿಯಲ್ಲಿ ಕೂಡ ಯೂಸ್ ಮಾಡ್ತಾ ಬರ್ಬೋದು. ಅದೇ ಬಂದ್ಬಿಟ್ಟು ಡೈರೆಕ್ಟ್ ಸ್ಟೀಮ್ ಅಂತಾನೆ ಹೇಳ್ತೀವಿ. ಸೊ ಡೈರೆಕ್ಟ್ ಸ್ಟೀಮ್ ಅನ್ನ ಬಂದ್ಬಿಟ್ಟು ಈ ತರ ಬೆನ್ನು ಮೂಳೆಯ ಸಂಬಂಧಪಟ್ಟಿರುವಂತ ಪ್ರಾಬ್ಲಮ್ಸ್, ಅಂದ್ರೆ ತುಂಬಾ ಜನರಿಗೆ ಇವಾಗ L4 L5 ಡಿಸ್ಕ್ ಬಲ್ಜ್ ಆಗಿರುವಂತ ಸಮಸ್ಯೆಯಿಂದ ಸಫರ್ ಆಗ್ತಾ ಇದ್ದಾರೆ. ಸೊ ನಂತರ ಬಂದ್ಬಿಟ್ಟು ನಿಮ್ಮ ಸೈಡ್ ಸಯಾಟಿಕದ ಪ್ರಾಬ್ಲಮ್ಸ್ ಎಲ್ಲ ಇದ್ದವರಿಗೂ ಕೂಡ ಈ ತರ ಸೈಡ್ ಸೊಂಟದ ಜಾಗಕ್ಕೆ ಬಿಸಿಯನ್ನ ತಕೊಳ್ತಾ ಬರುವಾಗ ಬಲ್ಜ್ ಆಗಿರುವಂತ ನರ್ವ್ ಅನ್ನ ಅದು ಓಪನ್ ಮಾಡಿ ಕೊಡ್ತಾ ಬರುತ್ತೆ.
ಬರುತ್ತೆ. ಹಾಗೇನೆ ಬಂದ್ಬಿಟ್ಟು ತುಂಬಾ ಜನರಿಗೆ ಇವಾಗ ಬೆನ್ನು ಮೂಳೆಯ ಪ್ರಾಬ್ಲಮ್ಸ್ ಇಂದ ಬೆಡ್ ರಿಡನ್ ಆಗಿರುತ್ತೆ, ಕಾಲಿಗೆ ಬಲ ಇಲ್ಲದೆ ನಡಿಲಿಕ್ಕೆ ಆಗದಿರುವಂತ ಸ್ಥಿತಿಯಲ್ಲಿ ಇರ್ತಾರೆ. ಸೊ ಅಂತವರಿಗೂ ಕೂಡ ನಾವು ಡೈರೆಕ್ಟ್ ಆಗಿ ಈ ತರ ಸ್ಟೀಮಿನ ಬಿಸಿಯನ್ನ ಕೊಡ್ತಾ ಬರುವಾಗ ಆ ಪ್ರಾಬ್ಲಮ್ಸ್ ಗುಣ ಆಗುತ್ತೆ. ಹಾಗೇನೆ ಕಾಲಿನ ಪ್ರಾಬ್ಲಮ್ಸ್, ಸೊ ತುಂಬಾ ಜನರಿಗೆ ಇವಾಗ ಗಂಟು ನೋವಿನ ಸಮಸ್ಯೆ ಇರುತ್ತೆ, ಜೆಲ್ ಸವೆದಿದೆ, ನೀ ರಿಪ್ಲೇಸ್ಮೆಂಟ್ ಮಾಡ್ಬೇಕಂತ ಡಾಕ್ಟರ್ ಸಜೆಷನ್ ಕೊಟ್ಟಿರ್ತಾರೆ. ಸೊ ಅಂತ ಪ್ರಾಬ್ಲಮ್ಸ್ ಎಲ್ಲ ಗಂಟಿನ ಜಾಗಕ್ಕೆ ನಾವು ಡೈರೆಕ್ಟ್ ಆಗಿ ಸ್ಟೀಮ್ ಅನ್ನ ತಗೊಳ್ತಾ ಬರುವಾಗ ಆ ಗಂಟಿನಲ್ಲಿ ಸೈನೋವೆಲ್ ಫ್ಲೂಯಿಡ್ ಅನ್ನು ಉತ್ಪತ್ತಿ ಮಾಡಿ ಕೊಡ್ಲಿಕ್ಕೆ ಹೆಲ್ಪ್ ಮಾಡ್ತಾ ಬರುತ್ತೆ.